brought to you by Vigard. ನಾನು ಈಗಾಗಲೇ ಆನೇಕಲ್ಗೆ ಹೋಗಿ ಬಂದಿದ್ದೀನಿ, ಸೌತ್ ಕೆಲಗೆ ಹೋಗಿ ಬಂದಿದ್ದೀನಿ, ರಾಮನಗರದ ಬಂದಿದ್ದೀನಿ. ನನಗೆ ಈ ಬಾರಿ ಕನಿಷ್ಠ 3 ಲಕ್ಷ ಅಂತರದಿಂದ DK ಸುರೇಶ್ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಏಕೆಂದರೆ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಸರ್ಕಾರ ಕೆಲಸ ಮಾಡಿದ್ದಾರೆ ಜನಕ್ಕೆ. ಈಗ ನಾನು ಕೇಳಿದೆ, ನಾನು ತಾಯಂದಿರು ಕೇಳಿದೆ, ಏನಾದ್ರು ದೇವೇಗೌಡರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ನಿಮ್ಗೇನಾದ್ರು ಸಹಾಯ ಮಾಡಿದಾರಾ ಅಂತ. ಅವರೆಲ್ಲ ಯಾರು ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರೇ ಬಂದು ಇಲ್ಲಿ ನಿಂತ್ಕೋತಾ ಇದ್ರು. ಕುಮಾರಸ್ವಾಮಿನೇ ಬಂದು ಹೆಂಗೆ ಅವ್ರಿಗೆ, ಯಾಕೆಂದ್ರೆ ಅವ್ರೇನಾದ್ರು ಕೆಲಸ ಮಾಡಿದರೆ ಅವ್ರು ಬಂದು ನಿಂತ್ಕೋತಿದ್ರು. ಅವ್ರಿಗೆ ವಿಶ್ವಾಸ ಇಲ್ಲ, ಇಲ್ಲಿ ಜನ ಓಟ್ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಹೊಸ್ದಾಗೆ ಎಲ್ಲರೂ ಒಂದು ಮರಳು ಮಾಡೋಣ ಅಂತ, ಒಂದು ಸುಳ್ಗಿಳಿ ಹೇಳೋಣ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ನಿಂತ್ಕೋಬೋದಾಯಿತು, ಅವ್ರ ಪಾರ್ಟಿ ನಿಂತ್ಕೋಬೋದಾಯಿತು. ಎಲ್ಲಿದೆ ಇನ್ನು ಪಾರ್ಟಿ? ಯಾಕಿರ್ಬೇಕು ಇನ್ನೊಂದು ಪಾರ್ಟಿ? ಅದಕ್ಕೆ ಈಗ ನೋಡಿ, ನೂರಾರು ಜನ ಜನತಾದಳದ ಕಾರ್ಯಕರ್ತರು ಬಿಟ್ಬಿಟ್ಟು ಸೇರ್ಕೋತಾ ಇದ್ದಾರೆ. ಇವತ್ತು ನಾನು ನಮ್ಮ ಚನ್ನಪಟ್ಟಣದ, ಮಾಗಡಿಯ, ರಾಮನಗರದ, ಕನಕಪುರದ, ಇದು ನಮ್ಮ ಕುಣಗಲ್ಲು ಮತ್ತು ಬೆಂಗಳೂರು, ಆನೇಕಲ್ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಇವತ್ತು ದಳದ ಕಾರ್ಯಕರ್ತರಿಗೆ ನನ್ನ ಮನೆ ಓಪನ್ ಆಗಿದೆ, ನೀವು ಬನ್ನಿ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಎಲ್ಲ ಏನೇ ಇದ್ದರೂ ನಾವೆಲ್ಲ ಮರೆತು ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾವು ನಿಮಗೆ ಚೂರಿ ಹಾಕೋರ ಜೊತೆ ಸೇರ್ಕೊಳ್ಳೋದಿಲ್ಲ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಬನ್ನಿ, ಒಳ್ಳೆ ಕಾರ್ಯಕರ್ತರಿದ್ದಾರೆ ದಳದಲ್ಲಿ ಇರೋ, ಪಾಪ ಪ್ರಾಣ ಕೊಟ್ಟಂಥ ಕಾರ್ಯಕರ್ತರಿದ್ದಾರೆ. ನಾನು ಅವ್ರ ಕಾರ್ಯಕರ್ತರ ಬಗ್ಗೆ ನನಗೇನು ಅನುಮಾನ ಇಲ್ಲ. ಅವ್ರು ಬರೀ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಆಗಿದೆ, ಬರೀ ಸ್ವಾರ್ಥಕ್ಕೆ ರಾಜಕಾರಣ ಆಗಿದೆ. ಅಂಥ ಕೆಲಸ ಇಲ್ಲ. ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನೀವು ಬನ್ನಿ, ನಿಮ್ಮ ರಕ್ಷಣೆ ಮಾಡ್ತೀವಿ. ಇನ್ನು ನಮ್ಮ ಸರ್ಕಾರ 10 ವರ್ಷ ಇರ್ತದೆ. ನಾನೇ ಅದರ ಜವಾಬ್ದಾರಿ, ನಾನು ನಿಮ್ಮೆಲ್ಲರ ಜವಾಬ್ದಾರಿನ ನಾನೇ ತೆಗೆದುಕೊಡ್ತೀನಿ. ಈ ಯಾವ್ದಾದ್ರು ಒಂದು ಊರಿನಲ್ಲಿ ಒಂದು ಸಣ್ಣ ಕೆಲಸ ಮಾಡಿತ್ತು ಅಂದರೆ ಬೇಕಾದ್ರೆ ಹೇಳಲಿ, ಬರೀ ಖಾಲಿ ಮಾತಿಂದ ಅಲ್ಲ. ಈಗ ಚಂಬು ಹೇಳ್ದು, ಚಂಬುನ ಪ್ರೈಮ್ ಮಿನಿಸ್ಟರ್ ತೋರಿಸ್ತವ್ರು. ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾವ್ರೆ, ಚಂಬು ನೋಡಿ, ನೀವು ಖಾಲಿಗೆ ಏನು ಕೆಲಸ ಮಾಡಲಿಲ್ಲ, ಅದಕ್ಕೆ ಚಂಬು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಅದನ್ನು ಏನೋ ತಿರುಗಿಸಿ ಹೇಳ್ತಾವ್ರೆ. ಈಗ ಚಂಬಿಗೆ ಏನಾದ್ರು ಕೊಟ್ಟು ಏನಾರು ಹೇಳ್ಬೇಕಲ್ಲ. ಒಂದು ಗುರ್ತಾಗಂಥದ್ದು ರಾಮನಗರ ಜನತೆಗೆ ಏನಾದ್ರು ಒಂದು ಮಾಡಿದರೆ, ಕನಕಪುರಕ್ಕೆ ಒಂದು ಮಾಡಿದರೆ, ಮಾಗಡಿಗೆ ಒಂದು ಮಾಡಿದರೆ, ಈಗ ಶ್ರೀರಂಗ ಯೋಜನೆ ಯಾರು ಮಾಡಿದರು? ಈಗ ಇದರಿಂದ ನೀರು ತಗೊಬಂದವರ ಸತ್ಯಕಾಲದಿಂದ ಯಾರು ತಗೊಂಡು ಬಂದಿದ್ರು? ಎಲ್ಲ ಕಂಪ್ಲೀಟ್ ಏನೇ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ನಾವು ಮಾಡಿದ್ದೀವಿ. ಮುಂದಕ್ಕೂ ಕೂಡ ಎಲ್ಲ ಹಳ್ಳಿಗೂ ಬಡವ್ರಿಗೆ ಸೈಟ್ ಹಂಚೋದು, ಎಷ್ಟೇ ಕಷ್ಟ ಆಗಲಿ ಬಡವ್ರಿಗೆ ಸೈಟ್ ಹಂಚೋದು, ಜಮೀನು ಹಂಚೋಂಥದ್ದು, ಇವೆಲ್ಲ ಕೆಲಸನ ನಾವು ಮಾಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇರಲಿ, ನಮ್ಗೆ ಓಟ್ ಹಾಕ್ತಾರೆ. ಹೇಳಪ್ಪ, ಅಕ್ಷಯ ಪಾತ್ರೆ ಸರಿ ಅಲ್ಲ ರೀ, ಅವರೇ ಭಾಷಣ ಮಾಡೋರಲ್ಲಪ್ಪ ದೇವೇಗೌಡರು, ಕುಮಾರಸ್ವಾಮಿನೇ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಿ ನೀವು, ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ, ನರೇಗಾ ದುಡ್ಡು ಕೊಡಲಿಲ್ಲ, ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಬಾಯಿ ಬಂದಂಗೆ ಇವ್ರು ಬೈದವ್ರೆ, ಮಂಡ್ಯದಲ್ಲಿ ಬೈದವ್ರೆ. ಮಂಡ್ಯದ ನೀವು ನಿಮ್ಮ ರೆಕಾರ್ಡಲ್ಲಿ ಎಲ್ಲ ತೆಗೀರಿ. ಮಂಡ್ಯ brought to you by Vigard.